ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಅಷ್ಟೇ ನೋಡಿರಿ, ಹ್ಯಾಪಿಯಾಗಿ ಆರಾಮಾಗಿದ್ದೀನಿ. ಇನ್ನು ನನ್ನ ಬೆಳಗ್ಗಿನ ರೂಟೀನ್ ಹೆಂಗಿರತ್ತಪ್ಪ ಅಂತಂದ್ರೆ, ಒಂದು ಕಡೆ ಅಡುಗೆ ಮಾಡ್ಬೇಕಂತಂದ್ರೆ ಬೆಳಗ್ಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಬೇಕು. ಇನ್ನು ಮಕ್ಕಳಿಗೆ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಾಕು ರೆಡಿ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡೋಕೆ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ. ಅವ್ರು ಎಷ್ಟೇ ಹೆಲ್ಪ್ ಮಾಡಿದ್ರು ಮತ್ತೆ ಮಕ್ಕಳು ಹೋದ್ಮೇಲೆ ಮನೆ ಅದೇ ಆಕಾರ ಆಗಿರತ್ತೆ. ಆದರೆ ಅವರೆಲ್ಲ ಹೋದ್ಮೇಲೆ ಮತ್ತೆ ಕ್ಲೀನ್ ಮಾಡಿಕೊಂಡು ಆರಾಮಾಗೇನೋ ಇರ್ಬೋದು. ಆದರೆ ನನಗೆ ಬೆಳಿಗ್ಗೆ ಒಂದು ಟಫ್ ಆದಂಥ ತಲೆನೋವಿನ ಕೆಲಸ ಏನಪ್ಪ ಅಂತಂದ್ರೆ, ಈ ನನ್ನ ಇಬ್ಬರು ಹೆಣ್ಮಕ್ಳಿಗೆ ತಲೆ ಬಾಚೋದು ನೋಡ್ರಿ. ಇವ್ರೇನಾದರೂ ತಲೆ ಬಾಚ್ ಅಂತಂದ್ರೆ ನನ್ನ ಅತ್ತೆಗೆ ಏನಾದರೂ ಬಂದ್ರಂದ್ರೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡತಿ. ಆ ತಲೆನೋವಿಗಿಂತ ಹೆಚ್ಚಾಗಿ ನನ್ನ ಭಯಾನ ಹಾಕತ್ ಬಿಡತಿ. ಯಾಕಂತಂದ್ರೆ ಒಂದು ಈಟ್ ಎಣ್ಣೆ ಹಚ್ಚಿಸ್ಕೊಂಗಿಲ್ಲ. ಈಗಿನ ಮಕ್ಳು ಅಂತಂದ್ರೆ ಎಣ್ಣೆ ಹಚ್ಚಿಸ್ಕೋದ ಕಮ್ಮಿ, ಎಣ್ಣೆ ಹಚ್ಕೊಂಗಿಲ್ಲ. ಅದೇನು ಎಣ್ಣೆ ಹಚ್ಚಬೇಕಾದ್ರೆ ಸ್ವಲ್ಪ ಮುಖದ ಮೇಲೆ ಹೋದ್ರೆ ಮುಗಿದು ಹೋಯ್ತು. ಅದಕ್ಕೂ ಸ್ವಲ್ಪ ಹಂಗೆ ನಾಗವಲಿ ಥರ ಲುಕ್ ಎಲ್ಲ ಕೊಟ್ಬಿಡ್ತಾರೆ. ಇನ್ನು ತಲೆ ಬಾಚಬೇಕಾದ್ರೆ ಸ್ವಲ್ಪ ಏನಾದರೂ ತಲೆ ಕೂದಲು ಏಳಿತಂತಂದ್ರೆ ಮುಗಿದು ಹೋಯ್ತು. ಅದಕ್ಕೂ ಚಿಟಿಚಿರೋದು. ಇನ್ನು ಹಂಗೋ ಹಿಂಗೋ ಮಾಡಿ ಇವ್ರನ್ನ ತಲೆ ಬಾಸಿರತ್ತೇನಿ. ಇನ್ನು ಇವ್ರು ಅಳೋದು ಕೇಳ್ಕೊಂಡು ಇನ್ನು ಇವ್ರ ಅಪ್ಪನ ಸುರ ಬಿಡತಿ. ಅವ್ರನ್ನ ಅಳಿಸ್ಕೊಂತ ನಿಂಗೆ ತಲೆ ಬಾಚಲಿಕ್ಕಂದ್ರೆ ನಿಂಗೆ ಸಮಾಧಾನ ಇರೋದಿಲ್ಲ, ಹಂಗೆ ಹಿಂಗೆ ಅಂತಂದು ಇನ್ನು ಇವ್ರದ್ದೆಲ್ಲ ಮಾತು ಕೇಳ್ಕೊತ ಇವ್ರನ್ನೆಲ್ಲ ಸಮಾಧಾನ ಮಾಡ್ಕೊತ ಇವ್ರನ್ನ ಇಬ್ಬರು ತಲೆ ಬಾಚಬೇಕಂತಂದ್ರೆ ನನಗೆ ಸಿಕ್ಕಾಪಟ್ಟೆ ಭಯನ ಆಗತ್ ಬಿಡತ್ತೆ. ಹಂಗೋ ಹಿಂಗೋ ಮಾಡಿ ಇವ್ರಿಗಿಬ್ರಿಗೂ ತಲೆ ಬಾಚಿ ಕಳಿಸ್ತೀನಿ. ಇನ್ನು ಈ ನನ್ನ ಮಗ ಯಾಕೆ ಈ ಬಾಕ್ಸ್ ಕ್ಲೀನ್ ಮಾಡಿದಪ್ಪ ಅಂತಂದ್ರೆ ಹೇಳ್ತೀನಿ. ಅವ್ರ ಅಕ್ಕಗೆ ಹೆಲ್ಪ್ ಮಾಡತ್ತಿದ್ದ. ಇಷ್ಟೆಲ್ಲ ಹೆಲ್ಪ್ ಮಾಡತ್ತಾನ, ಇಷ್ಟೆಲ್ಲ ಒಳ್ಳೆತನ ಮಾಡತ್ತಾನ ಅಂತಂದ್ರೆ, ಒಳ್ಳೆ ಬುದ್ಧಿ ಎಲ್ಲ ತೋರ್ಸಾಕತ್ತಾನಂತಂದ್ರೆ ಮುಂದೆ ಏನಾದರೂ ಲಾಭ ಇಟ್ಕೊಂಡು ಮಾಡ್ತಿರ್ತಾನೆ. ಏನಂತಂದ್ರೆ ಹೇಳ್ತೀನಿ. ಇವತ್ತು ನನ್ನ ಮಕ್ಕಳು ಸ್ಕೂಲ್ ಒಳಗೆ ಇದು 28ದ್ದು ವಿಡಿಯೋ. ನನ್ನ ಮಕ್ಕಳು ಸ್ಕೂಲೊಳಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಎಕ್ಸಿಬಿಷನ್ ಇತ್ತು. ಅದಕ್ಕೆ ನಾನು ಈ ಸರ ಏನು ಮಾಡೋಕ್ಕೆ ಹೋಗಬೇಡ್ರಿ, ಆರಾಮಾಗಿರಿ, ಯಾಕಂದರೆ ಎಕ್ಸಾಮ್ ಎಲ್ಲ ಹತ್ರ ಬರತ್ತೆ, ಆರಾಮಾಗಿ ಓದ್ಕೊಂಡು ಇರಿ ಅಂತಂತಂದ್ರೆ ಎಲ್ಲ ಒಪ್ಕೊಂಡಿದ್ರೆ. ಇನ್ನು ನಾನು ಎರಡನೇ ಮಗಳು ಕೇಳಬೇಕಲ್ರಿ, ಇನ್ನೇನು 2 ದಿನ ಐತಿ, ಇಲ್ಲ ನಾ ಮಾಡೋಕ್ಕೆ, ನನ್ನ ಕ್ಲಾಸ್ ಒಳಗೆ ಎಲ್ಲರೂ ಮಾಡಾಕತ್ತಾರ, ಭಾಳ ಮಸ್ತ್ ಐತಿ, ಹಂಗೆ ಹಿಂಗೆ ಅನ್ಕೊಂತ ಅಳಾಕತ್ಲ. ಇನ್ನು ಓಕೆ ಅಂತಂದು ನಾನು ಒಪ್ಕೊಂಡೆ, ಅವ್ರ ಅಪ್ಪನ ಒಪ್ಕೊಂಡ. ಇನ್ನು ಏನೇನು ಮಾಡಿಲ್ಲ ಅಂತಂದು ಹೇಳ್ತೇನೆ ನೋಡ್ರಿ. ಇನ್ನು ನನ್ನ ಮಗಳು ಮಾಡತ್ತಿದ್ದ ಮ್ಯಾಥ್ಸ್ ಎಕ್ಸಿಬಿಷನ್ ಇದಂತಂದ್ರೆ ಭಾಳ ಅಂತಂದ್ರೆ ನನಗೂ ಇಷ್ಟ ಆಯಿತು. ಯಾಕಂತಂತ ಹೇಳ್ತೀನಿ, ಅವ್ರ ಕ್ಲಾಸ್ ಒಳಗೆ ಆಲ್ಮೋಸ್ಟ್ ಎಲ್ಲರೂ ಇದನ್ನ ಮಾಡ್ಯಾರ. ಒಂದಿಷ್ಟು ಜನ ಮಣ್ಣಿಂದೆಲ್ಲ ಮೂರ್ತಿ ಅವ್ರ ಕೈಲಿ ಏನೇನೈತೆ ನೋಡ್ರಿ, ಸಣ್ಣ ಮಕ್ಳ ಕೈಲಿ ಅದನ್ನೆಲ್ಲ ಮಾಡಿ ಕೆಲಸ ಅದನ್ನೆಲ್ಲ ಮಾರಾಟಕ್ಕೆ ಇಟ್ಟಿದ್ರಂತ. ಇನ್ನು ನನ್ನ ಮಗಳು ಬುಕ್ ಸ್ಟಾಲ್ ಎಲ್ಲ ಮಾಡ್ತೇನೆ ಅಂತಂದು ಒಪ್ಕೊಂಡು ಇದನ್ನೆಲ್ಲ ಮಾಡತ್ತಿದ್ಲು. ಇದೇನೆಲ್ಲ ತೋರ್ಸಾತೀನಲ್ಲ, ಮಾರ್ಕರು ಇದೆಲ್ಲ ಲಿಪ್ಸ್ಟಿಕ್ ಥರ ತೋರ್ಸಾತೀನಲ್ಲ ಅದೆಲ್ಲ ಈರೇಸರ್ ನೋಡ್ರಿ. ಇನ್ನು ಇದನ್ನೆಲ್ಲ ಸೀಸು, ಪೆನ್ನು, ಈರೇಸರು ಇದನ್ನೆಲ್ಲ ಮಾರಿ ಆಕಿ ಎಷ್ಟು ದುಡ್ಡು ಬರತ್ತೆ ನೋಡ್ರಿ, ಅಷ್ಟನ್ನ ಬಂದು ಕೊಡ್ತೀನಿ ಅಂತಂದ್ರೆ ಅಷ್ಟೆಲ್ಲ ಬಂದವರೆಲ್ಲ ಎಣಿಸ್ಕೊತಾರೆ. ಅದಕ್ಕೆಲ್ಲ ಫಸ್ಟ್ ಪ್ರೈಸ್ ಇರುತ್ತೆ. ಹಂಗೆ ಹಿಂಗೆ ನಾನು ಏನೇನೋ ಮಾಡಿ ಒಪ್ಸಿದ್ಲು. ಇನ್ನು ಈ ಚೀಟಿ ಏನಪ್ಪ ಅಂತಂದ್ರೆ ಅದಕ್ಕೆ ಎಷ್ಟೆಷ್ಟು ಹಾಕಿಕೆಲ್ಲ ತೊಗೊಂಡಂಬಂದ ನೋಡ್ರಿ. ಅದ್ರದ್ದೆಲ್ಲ ಬಿಲ್ ಕೂಡ ಇಟ್ಕೊಂಡಿದ್ಲು. ಯಾಕಪ್ಪ ಅಂತ ಕೇಳಿದ್ರೆ, ಇನ್ನು ಅದಕ್ಕೆ ಎಷ್ಟು ಬಿಲ್ ಇರೋದು ನೋಡಮ್ಮ, ಒಂದು ಪೆನ್ನಿಗೆ ಒಂದು 5 ರೂಪಾಯಿ ಇತ್ತಂತಂದ್ರೆ ಒಂದು 6 ರೂಪಾಯಿಗೆಲ್ಲ ನಾವು ಮಾರ್ತೀವಿ, ಅದು ನಮ್ಗೆ ಲಾಭ ಆಕೈತೆ ಅಂತ ಹೇಳಿದ್ಲು. ನನಗೂ ಒಂಥರ ಚಲೋ ಅನ್ನಿಸ್ತು. ಇಷ್ಟೆಲ್ಲ ಮಕ್ಕಳಿಗೆ ಈಗಾಗಲೇ ಅವರೆಲ್ಲ ಈ ಥರ ಎಲ್ಲ ಬುದ್ಧಿ ಕಲಿಸಾತಾರ, ಒಂಥರ ಚೆಂದ ಅನ್ನಿಸ್ತಿದ್ದೆಲ್ಲ. ನನಗೂ ಕೂಡ ಇಷ್ಟ ಆಯಿತು. ಇನ್ನು ಇದ್ರೊಳಗೆ ಈರೇಸರು ಅದು ಇದು ಪ್ರತಿಯೊಂದು ಕೀ ಬ್ಯಾಡ್ಜು ಮತ್ತು ಕ್ಲಿಪ್ಪು, ಮಾರ್ಕರು ಇನ್ನೂ ಬೇಕಂತಂದು ಇನ್ನೂ ಮತ್ತು ಸ್ಕೂಲ್ ಹೋಗೋ ಮುಂದೆ ಒಂದಿಷ್ಟು ಇನ್ನೂ ಇದ್ರ ಜೊತೆ ಎಲ್ಲ ಸೇರಿಸ್ಕೊಂಡು ಹೋಗಿದ್ದಾಳೆ. ಅದನ್ನೆಲ್ಲ ನಂಗೆ ತೋರ್ಸೋಕ್ಕೆ ಆಗಲಿಲ್ಲ, ಆದರೂ ಒಂದು ರೀತಿ ಚಲೋ ಆಗಿತ್ತು. ನನ್ನ ಮಗಳು ಎಷ್ಟು ದುಡ್ಡು ಖರ್ಚು ಮಾಡಿದ್ನೆಲ್ಲ ತೊಗೊಂಡಿಲ್ಲ ಅಂತಂದ್ರೆ 150 ರೂಪೀಸ್ ಕೊಟ್ಟು ಇದನ್ನೆಲ್ಲ ತೊಗೊಂಡಿದ್ಲು. ಆದರೆ ಆಕೆ ವಾಪಸ್ ತಂದಿದ್ದು ದುಡ್ಡು ಮಾತ್ರ 199 ರೂಪೀಸ್. ನನಗಂತೂ ಸಖತ್ ಖುಷಿ ಆಯ್ತು. ಆದರೆ ಇನ್ನೂ ಅವ್ರ ಸ್ಕೂಲ್ನಲ್ಲಿ ಇನ್ನು ಉಳ್ಕೆದ ಮಕ್ಕಳೆಲ್ಲ ಇರ್ತಾರೆ ನೋಡ್ರಿ, ಇನ್ನೂ 500 1000 ರೂಪಾಯಿ ಕೊಟ್ಟು ಎಷ್ಟೆಷ್ಟೆಲ್ಲ ತಂದು ಎಲ್ಲ ಮಾರಾಟ ಮಾಡ್ಕೊಂಡು ಹೋದ್ರಂತ. ಇನ್ನು ಒಂದಿಷ್ಟು ಜನ ಮಕ್ಕಳಂತ್ರಿ ಎಷ್ಟು ಚಂದ ಮಾಡಿದ್ರಂತಂದ್ರೆ, ಈ ಸಣ್ಣ ಸಣ್ಣ ಮಣ್ಣಿನೊಳಗೆ ಮೂರ್ತಿ ಮಾಡ್ತಾರಲ್ರಿ, ಆ ಥರ ಎಲ್ಲ ಮೂರ್ತಿ ಮಾಡಿ ಅದನ್ನೆಲ್ಲ ಮಾರಾಟ ಮಾಡ್ಯಾರ. ಇನ್ನು ಒಂದಿಷ್ಟು ಜನ ಈ ಸ್ಟೇಷ್ನರಿ ಎಲ್ಲ ಸಿಗ್ತದೆ ನೋಡ್ರಿ, ಅದನ್ನೆಲ್ಲ ಸರ ಬಳಿ ಅದನ್ನೆಲ್ಲ ಮಾರ್ಯಾರ. ಒಂಥರ ಇದನ್ನೆಲ್ಲ ನೋಡೋಕೆ ಸಖತ್ ಅಂದ್ರೆ ಸಖತ್ ಖುಷಿ ಆಯಿತು. ನಾನು ಹೋಗಿರ್ಕಿಲ್ಲ, ವಿಡಿಯೋಸ್ ಎಲ್ಲ ಅವ್ರ ಟೀಚರ್ಸ್ ಎಲ್ಲ ಬಿಡ್ತಿರ್ತಾರೆ. ಇನ್ನು ಅವ್ರ ಪೇರೆಂಟ್ಸ್ ಎಲ್ಲ ಹೋಗಿದ್ರಂತ, ಎಲ್ಲ ಚಂದ ಮಾಡಿದ್ರಂತ ಹೇಳಾಕತ್ತಿದ್ದು. ನನ್ನ ಹಸ್ಬೆಂಡ್ ಕೂಡ ಪಪ್ಪಾಯ ಹಣ್ಣು ತಂದಿದ್ರು. ಅದು 2-3 ಹಣ್ಣು ಕೂಡಿಸಿ ಒಂದೇ ಪಪ್ಪಾಯ ಆಗಿಬಿಟ್ಟೈತಿ. ಇನ್ನು ಅದನ್ನು ಮಕ್ಕಳೆಲ್ಲ ಈಗ ಹೆಚ್ಚಿಕೊಡೋಣತ್ರಿ. ಇನ್ನು ಟೈಮ್ ಬೇರೆ ಆಗಿತ್ತು ಸ್ಕೂಲಿಗೆ, ಹೀಗಾಗಿ ಇನ್ನು ಬಂದಮೇಲೆ ಹೆಚ್ಚಿಕೊಡ್ತೀನಿ. ಇವತ್ತು ಹೆಂಗಾದರೂ ಶಟರ್ಡೇ ಬೇಗನೆ ಬರ್ತೀರಿ, ಮಧ್ಯಾಹ್ನ ಎಲ್ಲ ಹೆಚ್ಚಿಕೊಡ್ತೀನಿ ಅದಕ್ಕೆ ಅವರು ಓಕೆ ಅಂತ ಒಪ್ಕೊಂಡ್ರೆ. ನಮ್ಮ ಮಗಳನ್ನ ಸ್ವಲ್ಪ ರೆಡಿ ಮಾಡಾತಿದ್ದೆ. ಏನಿಲ್ಲ ಜಾಸ್ತಿ ಅವ್ರಿಗೇನು ಕ್ರೀಮು ಅದು ಇದು ನಾ ಏನು ಜಾಸ್ತಿ ಇಲ್ಲ ಹಚ್ಚಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರ್ ಹಚ್ಚಿ ಒಂದು ಲಿಪ್ಸ್ಟಿಕ್ ಹಚ್ಚಿಬಿಟ್ರೆ ಸಖತ್ತಾಗಿ ರೆಡಿ ಹಾಕ್ಯಾರ ಮಕ್ಕಳು. ಇನ್ನು ಇವಳನ್ನ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಸ್ವಲ್ಪ ಇವತ್ತು ಕಳ್ಸಕ್ಕೆ ಹೋಗ್ಬೇಕಂತ ಮಾಡೀನಿ. ಏನಕ್ಕೋತ ಏನೋ ಗೊತ್ತಿಲ್ಲ. ಇದನ್ನೆಲ್ಲ ಅವರು ಸ್ಕೂಲ್ನಲ್ಲಿ ಮಕ್ಕಳ ಮೈಂಡ್ ಒಳಗೆ ಬಿಸ್ನೆಸ್ ಎಲ್ಲ ಈಗಾಗಲೇ ಅವ್ರು ಕಲಿಸ್ಕೊಡ್ತಾರಂತಂದ್ರೆ ಒಂದು ರೀತಿ
ಖುಷಿಯಾಗೋ ವಿಚಾರ ನೋಡ್ರಿ. ಇನ್ನು ಈ ನನ್ನ ಮಗಳಿಗೆ ಇಷ್ಟೊತ್ತಿನ ಯಾಕೆ ಹೆಲ್ಪ್ ಮಾಡಿನಪ್ಪ ಅಂತಂದ್ರೆ, ಇನ್ನು ಅವಳ ಕಡೆ ಈರೇಸರು ಪೆನ್ಸಿಲ್ಲು ಅದು ಇದು ಎಲ್ಲ ಚಂದ ಇರ್ತೈತಿ. ಇನ್ನೊಂದಿಷ್ಟೆಲ್ಲ ಅಲ್ಲಿ ಅಂಗಡಿ ಒಳಗೆ ಮತ್ತೆ ಹೋಗಿ ತೊಗೊಂಡು ಹೋದ್ಲು. ಅದೆಲ್ಲ ಚಲೋನೇ ತೊಗೊತಾಳ. ಇನ್ನು ಇಷ್ಟೆಲ್ಲ ಹೆಲ್ಪ್ ಮಾಡಕತ್ರ ಮುಂದಕ್ಕೆ ನನಗೆ ಸ್ವಲ್ಪ ಕೊಡ್ತಾಳ ಅಂತಂದು ಅಷ್ಟೆಲ್ಲ ತಲೆ ಒಳಗೆ ಇಟ್ಕೊಂಡು ಏನಾದರೂ ಹೆಲ್ಪ್ ಮಾಡ್ತಾನೆ. ಇಷ್ಟೆಲ್ಲ ಮಕ್ಕಳು ಈಗಾಗಲೇ ಇಷ್ಟೆಲ್ಲ ಬುದ್ಧಿ ಓಡಿಸ್ತಾನಂತಂದ್ರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅವ್ರಿಗೆ ನಾಷ್ಟಕ್ಕಂತಂದು ಬೆಳಗ್ಗೆ ಮ್ಯಾಗಿನ ಸ್ವಲ್ಪ ನಿನ್ನೆ ಉಳಿದಂಥ ಅನ್ನಕ್ಕೆ ಸ್ವಲ್ಪ ಚಿತ್ರಾನ್ನ ಎಲ್ಲ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡಿದ್ದೆ, ಅದು ಕೂಡ ರೆಡಿ ಆಗಿತ್ತು. ಇನ್ನವ್ರಿಗೆ ಪ್ಲೇಟಿಗೆಲ್ಲ ಹಾಕಿ ಕೊಟ್ರೆ ಬೇಗ ಬೇಗ ತಿಂತಾರಂತಂದು ನಾನು ಅವ್ರಿಗೆ ಚಿತ್ರಾನ್ನ ಎಲ್ಲ ಹಾಕಿ ಕೊಡಾಕತ್ತಿದ್ದೆ. ಇನ್ನು ನನ್ನ ಮಗ ಕೇಳೋಂಗೆ ಇಲ್ಲ, ಮನೆಯೊಳಗೂ ಮ್ಯಾಗಿನ ಬೇಕು, ಸ್ಕೂಲಿಗೂ ಮ್ಯಾಗಿನ ಬೇಕಂತಂದು ಹಠ ಎಬ್ಬಿಸ್ಬಿಡ್ತಾನೆ. ಹಾಗೂ ಹಿಂಗೂ ಸ್ವಲ್ಪ ಸಿಟ್ಟಿಗೆ ಎದ್ದು ಬೈದು ಅದೆಲ್ಲ ಮಾಡ್ಕೇಸ ಅವ್ರಿಗೆ ಸ್ವಲ್ಪ ಚಿತ್ರಾನ್ನ ಎಲ್ಲ ಹಾಕಿ ಕೊಟ್ಟೆ. ಅವರು ಕೂಡ ತಿನ್ನಕ್ಕೆ ಹೋದ್ರು. ಇನ್ನು ನಾನು ಕೂಡ ಬೇಗ ಬೇಗ ಬಾಕ್ಸ್ ಎಲ್ಲ ಕಟ್ಟಿ ರೆಡಿ ಆಗಬೇಕು. ಸ್ವಲ್ಪ ಮಕ್ಕಳನ್ನೆಲ್ಲ ಇವತ್ತು ವ್ಯಾನ್ ಮಠನೂ ಕಳ್ಸಕ್ಕೆ ಹೋಗ್ಬೇಕಂತ ಮಾಡೀನಿ. ಅದಕ್ಕೋಸ್ಕರ ಇಷ್ಟೆಲ್ಲ ಬೇಗ ಬೇಗ ಮಾಡ್ಕೋತಿದ್ದು. ಈ ಶರ್ಟಡ್ ಹೆಂಗೆ ಆಕೈತೆ ಅಂತಂದ್ರೆ ಹಸ್ಬೆಂಡು ಕೂಡ ಬೇಗ ಹೋಗಿಬಿಡ್ತಾರೆ. ನನಗೂ ಅಷ್ಟು ಕೈಕಾಲು ಆಡೋಂಗಿಲ್ಲ. ಯಾಕಂತಂದರೆ ಇವ್ರನ್ನ ಕಟ್ಕೊಂಡು ಕೆಲಸ ಮಾಡೋದಲ್ರಿ ಮಕ್ಕಳನ್ನ. ಎಷ್ಟೋ ದೊಡ್ಡವರಾದಂಗೆ ತೆಲ್ಲೂ ಜಾಸ್ತಿ ಆಗತ್ತೈತಿ. ಹೇಳ್ಬೇಕಂದ್ರೆ ಕಮ್ಮಿ ಅಂದರೆ ಆಗೋದಿಲ್ಲ. ಇನ್ನು ಚಿಕ್ಕವರಿದ್ದಾಗ ಒಂದು ಕಡೆ ಏನಾದ್ರು ಕೊಟ್ಟು ಕುಂದ್ರಿಸಿದ್ರೆ ಆರಾಮ್ ಕೂತ್ಕೊಂಡ್ಬಿಡ್ತಿದ್ರಿ. ಈಗ ಹಂಗಲ್ಲ, ರೆಡಿ ಆಗ್ತಾರೆ. ರೆಡಿಯಾಗಿ 1-2 ತಾಸು ಅವ್ರ ಜಗಳನ ಕೇಳೋದಕ್ಕೈತಿ. ಜಗಳ ಮಾಡೋದು ಬೇಡ, ಟಿ ವಿ ಹಚ್ಚಿ ಕೊಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟಿ ವಿ ಸೌಂಡ್ ಹಾಕ್ಯಾಸ ನಾವು ಒದರಿದ್ರು ಅವ್ರಿಗೆ ಕೇಳಬಾರ್ದು. ನಮ್ನಿ ಕಾಡ್ತಾರೆ ಮಕ್ಕಳು. ಹೇಳ್ಬೇಕಂತಂದ್ರೆ ದೊಡ್ಡವರಾದಂಗೆಲ್ಲ ಅವ್ರ ಕಾಟ ಕಮ್ಮಿ ಆಕೈತತ್ ನಾವು ಅಂದ್ಕೊಂಡಿರ್ತೀವಿ, ಆದರೆ ಅದು ಶುದ್ಧ ಸುಳ್ಳು. ಎಷ್ಟವ್ರು ದೊಡ್ಡವರಾಗ್ಯಾರ ನೋಡ್ರಿ, ಅಷ್ಟವರು ಕಾಟ ಕೊಡೋದು ಜಾಸ್ತಿನೇ ಆಕೈತಿ. ನಾವು ಬೇಗ ಬೇಗ ಅವ್ರಿಗೆ ಟಿಫನ್ ಅಂದ್ರೆ ಬಾಕ್ಸ್ ಎಲ್ಲ ಹಾಕಿ ಅವನ್ನೆಲ್ಲ ರೆಡಿ ಮಾಡಿ ರೆಡಿಯಾಗಿ ಬಿಡಬೇಕು. ಇನ್ನು ಮ್ಯಾಗಿ ಮಾಡೋದು, ಮ್ಯಾಗಿ ಎಲ್ಲ ತಿನ್ನಿಸೋದು ಆದಷ್ಟು ಮಕ್ಕಳಿಗೆ ನಾನು ಕೂಡ ಭಾಳ ಅಂದ್ರೆ ಭಾಳ ಕಮ್ಮಿ ಮಾಡೀನಿ. 1-2 ತಿಂಗಳಾಗಿತ್ತು ಮಾಡಿರಿಕೆ ಇಲ್ಲ. ಆದಷ್ಟು ಇದನ್ನ ಕಮ್ಮಿ ಮಾಡೋದು ಒಳ್ಳೆಯದು. ಆದಷ್ಟು ಮನೆಯಲ್ಲಿ ಚಪಾತಿ, ರೊಟ್ಟಿ, ಈ ಪಲಾವು, ಪೂರಿ, ಇಡ್ಲಿ, ದೋಸೆ ಇದನ್ನೆಲ್ಲ ಮಾಡಿ ಕಟ್ಟೋದು ಆದಷ್ಟು ಒಳ್ಳೆಯದು. ಇನ್ನು ಈ ಮ್ಯಾಗಿಯಿಂದ ಏನೇನೆಲ್ಲ ಅನಾಹುತ ಹಾಕಿರ್ತಾವಂತಂದು ನಾವು ದಿನ ನ್ಯೂಸ್ ಒಳಗೆ ಅದನ್ನೆಲ್ಲ ನೋಡ್ತಿರ್ತೀವಿ. ಅದನ್ನೆಲ್ಲ ನೋಡಕತ್ರ ಒಮ್ಮೆ ಮಾಡಿ ಕೊಡೋದು ಬೇಡ ಅನಿಸ್ತತಿ. ಇನ್ನು ಅಪರೂಪಕ್ಕೆ ಮಾಡಿದರೆ ಏನೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ಇವತ್ತು ಮ್ಯಾಗಿ ಮಾಡಿದ್ದೆ. ಇಷ್ಟ ನೋಡ್ರಿ. ಆದರೆ ಒಂದು ಏನು ಹೇಳೋದಪ್ಪ ಅಂತಂದ್ರೆ ಆದಷ್ಟು ಡೈಲಿ ಮಾಡೋದು, ವಾರಕ್ಕೊಮ್ಮೆ ಮಾಡೋದು ಇದನ್ನೆಲ್ಲ ಸ್ವಲ್ಪ ತೀರ ಕಮ್ಮಿ ಮಾಡೋದು ಒಳ್ಳೆಯದು. ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಮಾಡೋದ್ರಿಂದ ಏನೂ ಪರವಾಗಿಲ್ಲ. ಇನ್ನು ಹೇಳಿದ್ನೆಲ್ಲ ಸ್ವಲ್ಪ ವ್ಯಾನ್ ಮಠನೂ ಕಳ್ಸಕ್ಕೆ ಹೋಗ್ಬೇಕಂತಂದು ಕಳಿಸಿ ಬಂದು ನೋಡ್ರಿ. ಮಗ ಬ್ಯಾಗ್ ಮನೆಯೊಳಗೆ ಮರೆತು ಹೋಗಿರ್ಕಿಲ್ಲ, ಬೇಕಂತ ಬಿಟ್ಟು ಹೋಗಿದ್ದೆ. ಇನ್ನು ಬರೋದಿಲ್ಲಕ್ಕೆ ಅಂತಂದು ಅದನ್ನ ಮನೆಯೊಳಗೆ ಬಿಟ್ಟು ಹೋದ್ರೆ ನಾನು ಅಲ್ಲಿ ಮಠ ಹೋಗ್ತೇನೆ ಅನ್ನೋದಷ್ಟು ಅವ್ರಿಗೆ ಗ್ಯಾರಂಟಿ. ಹೀಗಾಗಿ ಹೋಗಿ ಕಳಿಸಿ ಬಂದಾಯಿತು. ಇನ್ನು ನನಗಂದ್ರೆ ಸಖತ್ ಹೊಟ್ಟೆ ಹಸಿವಾಗಿತ್ತು. ಹಸಿವಿನ ಮಾತ್ರ ತಡ್ಕೋದಿಲ್ಲ. ಇನ್ನೂ ಬಟ್ಟೆ ತೊಳಿಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಂಗಾಗಿ ಬೇಗ ಬೇಗ ನಾಷ್ಟ ಎಲ್ಲ ಮಾಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಬೇಕನ್ನೋರೊಳಗೆ 1-2 ಗಂಟೆ ಆಗಿಬಿಡ್ತೈತಿ. ಎಲ್ಲ ಬಟ್ಟೆ ಒಗಿಬೇಕು. ನಾವು ಮನೆಯಲ್ಲಿ ಮಷಿನ್ ಅದು ಏನೂ ಇಲ್ಲ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮಷಿನ್ ಎಲ್ಲ ತಂಬರಿ, ವಾಷಿಂಗ್ ಮಿಷಿನ್ ಅಂತಂದ್ರೆ ಬಟ್ಟೆ ಒಗೆದು ಬಿಟ್ಟಂದ್ರೆ ದಪ್ಪ ಹಾಕ್ತಿ ಅಂತಂದು ಕುಂಟು ನೆಪ ಹೇಳಿ ಅದನ್ನೆಲ್ಲ ತರೋದೇ ಇಲ್ಲ. ಆಯಿತು ಬಿಡ್ರಿ, ಇನ್ನು ತರ್ಲಿಕ್ಕೆ ಇಲ್ಲದೆಲ್ಲ ನೆಪ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ಅಂತಂದು ನಾನು ಅವ್ರನ್ನ ಅಷ್ಟೇ ಕೇಳೋದ ಬಿಟ್ಬಿಟ್ನೆ. ಯಾಕಂತಂದ್ರೆ ಈಗಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ಆಗ್ತಾವೆ. ಮಕ್ಕಳು ಯೂನಿಫಾರ್ಮ್, ಡೈಲಿ ಯೂಸ್ ಅರಿಬಿ, ನಮ್ಮವು ಮತ್ತು ನನ್ನ ಹಸ್ಬೆಂಡ್ದು ಅವ್ರದ್ದು ಎಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಾವೆ. 1 ಅವರ್ 2 ಅವರ್ ನಾನು ಬಟ್ಟೆ ಒಗೆದ್ರೊಳಗೆ ಟೈಮ್ ಹೋಗಿಬಿಡ್ತೈತಿ. ಅಷ್ಟಕ್ಕುಂದ ಬಟ್ಟೆ ಆಗ್ತಿರ್ತಾವೆ. ಹೀಗಾಗಿ ಒಂದು ಮಷಿನ್ ತಂಬ ಅಂತ ಹೇಳ್ತೀನಿ. ಅವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಅವರು ನಿದ್ದಪ್ಪ ಹಾಕಿ ಹಿಂಗೆ ಹಾಕಿ ಅಂತಂದು ಇಷ್ಟೆಲ್ಲ ನೆವ ಹೇಳ್ತಾರೆ. ಇನ್ನು ನಾನು ಕೂಡ ಇವಾಗಂದ್ರೆ ಕೇಳೋದ ಬಿಟ್ಬಿಟ್ಟೆ ನೋಡ್ರಿ. ಇನ್ನು ಹೇಳಿದ್ನೆಲ್ಲ ಮಧ್ಯಾಹ್ನ ಬಂದಮೇಲೆ ಪಪ್ಪಾಯ ಹಣ್ಣು ಹೆಚ್ಚಿಕೊಡ್ತೇನೆ ಅಂತಂದು ಬಂದಾರ, ರೆಡಿ ಆದಾರ. ಹಣ್ಣು ಹಿಡ್ಕೊಂಡ್ರೆ ಎಷ್ಟು ದೊಡ್ಡದೈತೆ ಸಿಕ್ಕಾಪಟ್ಟೆ ದೊಡ್ಡದೈತಿ. ಅದನ್ನು ಕೂಡ ಹೆಚ್ಚಿ ಕೊಟ್ಟೀನಿ. ಆದರೆ ನನ್ನ ಪಪ್ಪಾಯ ತಿನ್ನಬೇಕಾದ್ರೆ ಒಂದಿಷ್ಟ ಆಗೋದಿಲ್ಲ. ಏನಂತಂದ್ರೆ ಈ ಬೀಜ ನೋಡಿದ್ರೆ ನನಗೆ ಇಷ್ಟ ಆಗೋಂಗಿಲ್ಲ. ಅದನ್ನ ತೆಗಿಬೇಕು, ಅದನ್ನೆಲ್ಲ ನೋಡ್ಬೇಕಂತಂದ್ರೆ. ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಅದನ್ನೆಲ್ಲ ಹೆಚ್ಚಿಕೊಡಕ್ಕೆ ಅವ್ರಿಗೆ ಹಚ್ಚಿಬಿಡ್ತೀನಿ ನಾನು ಈ ಹಣ್ಣೆಲ್ಲ ಹೆಚ್ಚಿಕೊಡಕ್ಕೆ. ಇನ್ನು ಅವರು ಸ್ವಲ್ಪ 12 ಗಂಟೆಗೆ ಬಂದು ಇನ್ನೂ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ಕೋತಾರೆ. ಈ ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಸಿಕ್ಕಾಪಟ್ಟೆ ರೆಸ್ಟ್ ತೊಗೊತಾರೆ. ಆದರೆ ವಾರನೂ ತೊಗೋಕ್ಕಾಗೋಲ್ಲ, ಏನಾದರೂ ಕೆಲಸ ಬಂದಿರ್ತಾವೆ. ಇನ್ನು ಮಕ್ಕಳು ಸ್ವಲ್ಪ ಬರೋದು ಲೇಟ್ ಆಕೈತಿ. ಸ್ಯಾಟರ್ಡೆ ದಿನ 1-2 ಗಂಟೆಗೆ ಬರ್ತಾರೆ ಅಂತಂದ್ಬಿಟ್ಟೆನ ಇವ್ರು 12 ಗಂಟೆಗೆ ಬಂದು 1-2 ತಾಸು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಹಣ್ಣು ಹೆಚ್ಚಿಕೊಡತ್ತೀನಿ. ಇನ್ನು ಇದೆಲ್ಲ ಹೆಚ್ಚಿದ ಮೇಲೆ ನನಗೆ ಪಪ್ಪಾಯ ಹಣ್ಣು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಾದರೂ ಹೆಚ್ಚಿಕೊಟ್ರೆ ಆರಾಮಾಗಿ ತಿಂತೀನಿ, 1-4-5 ಪೀಸ್ ತಿನ್ಬೋದು. ಆದರೆ ಇವತ್ತು ನನಗಿಷ್ಟು ದೊಡ್ಡ ಹಣ್ಣಿದ್ರೂ 1-2 ಪೀಸ್ ತಿನ್ನೋಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಯಾಕಂತಂದ್ರೆ ಈ ಬೀಜ ಎಲ್ಲ ನಾನು ತೆಗೆದಿದ್ದೆ, ಅದು ಒಂದು ನನಗೆ ಇರಿಟೇಷನ್. ಇನ್ನು
ಮಕ್ಕಳಿಗೆಲ್ಲ ಸಮಾಧಾನ ಮಾಡ್ಕೊತ ಸಿಪ್ಪಿ ತಿಂತಾರೆ, ಅದನ್ನು ತೆಗೆದುಕೊಡಿ ಇದನ್ನು ತೆಗೆದುಕೊಡ ಅಂತಂದು ಅವರು ಕಾಟ ಅದನ್ನೆಲ್ಲ ತಡ್ಕೊಂಡು ಒಂದು ಪೀಸ್ನು ನಂಗೆ ತಿನ್ನೋಕ್ಕಾಗಲಿಲ್ಲ. ಹಿಂಗಾಗಿಬಿಡ್ತೈತಿ. ನಾವು ಏನೋ ಮಾಡೋಕ್ಕೆ ಹೋದ್ರೆ ಏನೋ ಆಗಿಬಿಡ್ತೈತಿ. ನೋಡಿರಿ ಎಷ್ಟು ಕಾಟ ಕೊಡ್ತಾರಂದ್ರೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾರೆ. ಒಂದೀಟು ಸುಮ್ಮನೆ ಕುಂದ್ರಂಗಿಲ್ಲ. ಹೀಗಾಗಿ ಮಕ್ಕಳು ಮೊದ್ಲೇಕೆ ಏನು ಅನಿಸಿತ್ತಪ್ಪ ಅಂತಂದ್ರೆ ಬೇಗ ದೊಡ್ಡವರಾಗಲಿ, ಸ್ವಲ್ಪ ಕೆಲಸ ಕಮ್ಮಿ ಆಗೈತಿ, ಅವ್ರ ಕೈಲಿ ಅವರ ತಿಂತಾರೆ, ಅವ್ರ ಕೆಲಸ ಅವರ ಮಾಡ್ಕೊತಾರೆ ಅಂತಂದು ನಾವೆಲ್ಲ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಭಾಳ ಅಂತಂದ್ರೆ ಭಾಳ ಖುಷಿ ಪಟ್ಬಿಟ್ಟಿರ್ತೀವಿ. ಆದ್ರೆ ಅದೆಲ್ಲ ಉಲ್ಟಾ ಬಲ್ಟಾ ಆಗಿಬಿಡ್ತೈತಿ. ದೊಡ್ಡವ್ರು ಆದಂಗೆ ಇನ್ನೂ ಸಿಕ್ಕಾಪಟ್ಟೆ ತರಲೆ ತುಂಟಾಟ ಅವೆಲ್ಲ ಆಗ್ತಾವೆ. ಇನ್ನು ಹೊಡ್ಯಾಕೆ ಬಡ್ಯಾಕೆ ಹೋದ್ರೆ ಕೈಗಂತೂ ಸಿಗೋದೇ ಇಲ್ಲ, ಓಡೇ ಬಿಡ್ತಾರೆ. ಇನ್ನು ಬೈಯಾಕತ್ತಂದ್ರೆ ಎದಕ್ಕೆ ಬೈತಿ, ಬರೇ ಬೈದ ಮಾಡ್ತಿ, ಬರೇ ಹೊಡೆದ ಮಾಡ್ತಿ, ಹಂಗೆ ಹಿಂಗೆ ಅಂತಂದು ಇನ್ನು ಅವ್ರವ್ರ ನಡಕನ ಸ್ವಲ್ಪ ಒಂದು ಮುಟ್ಟಿದ್ರೆ ಸಾಕು, ಸ್ವಲ್ಪಕ್ಕೆ ಜಗಳ, ಅದು ಇದು ದೊಡ್ಡ ಮಾತು ಕೇಳಿದ್ರೆ ಮುಗು ಹೋಗ್ಬೇಕ್ರಿ. ಈಗ ಮಕ್ಕಳದ್ದು ಗುಡ್ಡನ ಉಳ್ಬಿಡ್ಬೇಕು ಅಂತಂತ ಮಾತಾಡ್ತಿರ್ತಾರೆ. ಆದ್ರೆ ಅಷ್ಟು ಬಿಟ್ಟೇನು ಕೆಟ್ಟ ಮಾತು ಮಾತಾಡಿಸ್ಕೊಂತೀರಿ ನಾನು ಕಲಿಸೇ ಇಲ್ಲ ಮಕ್ಕಳಿಗೆ. ಇನ್ನು ಕೆಟ್ಟ ಯಾರಾದರೂ ಮಾತಾಡ್ಕತ್ರ ಬಾಯಿ ಮೇಲೆ ಬಟ್ಟಿಟ್ಕೊಂಡು ನೋಡೋಷ್ಟು ಆಶ್ಚರ್ಯಗೊಳ್ತಾರ ಅಂಥ ಮಾತೆಲ್ಲ ಕೇಳಕತ್ರ. ಆದರೆ ಜಗಳ ಪಗಳ ಇದೆಲ್ಲ ಕಾಮನ್ ಇರತ್ತೆ ಮಕ್ಕಳಂದಮೇಲೆ. ಅದೆಲ್ಲ ಒಂಥರ ಇದ್ರೇ ಚಂದ. ನಾವು ಎಷ್ಟೋ ಸಮಾಧಾನ ಕುಂದ್ರಿಸ್ತೀವಿ ಅಂತಂದ್ರೆ ಕಟ್ಟ ಮಣಿನ ಬಿಕ್ಕು ಅಂತಿರ್ತೈತಿ. ಮಕ್ಕಳು ಆದಷ್ಟು ಎಷ್ಟು ತರಲೆ ತುಂಟಾಟ ಎಲ್ಲ ಮಾಡ್ಕೊಂಡಿರ್ತಾರೆ ನೋಡ್ರಿ. ಅಷ್ಟು ನಾವು ಅವ್ರಿಗೆ ಬೇಕು ಅಂತ ಅವ್ರ ಹಿಂದೆಲ್ಲ ಸುತ್ತಿರ್ತೇವೆ ನೋಡ್ರಿ. ಅದು ಚಂದ. ಈಗೇನು ಈ ಅನುಭವ ಐತಲ್ಲ ಇದನ್ನ ಆದಷ್ಟು ಅನುಭವಿಸ್ಬಿಡೋದು ಒಳ್ಳೇದು. ಯಾಕಂದ್ರೆ ಮುಂದೆ ದೊಡ್ಡವರಾದ್ಮೇಲೆ ಅವರು ನಮಗೆ ಮಾತಾಡೋಕೆ ಪುರ್ಸೊತ್ತಿರೋಂಗಿಲ್ಲ. ಅವ್ರ ಕೆಲಸ, ಅವ್ರ ಉದ್ಯೋಗ, ಅವ್ರ ಓದು ಅದೆಲ್ಲ ನಡಕ್ಕೆ ಅವ್ರು ನಮ್ಮ ಜೊತೆ ಮಾತಾಡೋದು ತುಂಬ ಅಂದ್ರೆ ತುಂಬ ಕಷ್ಟ. ನನ್ನ ಹಸ್ಬೆಂಡು ಎದ್ದು ಬಂದ್ರೆ ಅವ್ರಿಗೂ ಕೂಡ ತಿನ್ನಿರಿ ಆರಾಮಾಗಿ ಅಂತಂದು ಹೆಚ್ಕೊಟ್ನೆ. ಇನ್ನು ಮಕ್ಕಳಿಗೆ ಅದನ್ನೆಲ್ಲ ಸಿಪ್ಪೆ ಬಿಡಿಸಿ ಅದನ್ನೆಲ್ಲ ಹೆಚ್ಕೊಡ್ರುವಾಗ 1 ಗಂಟೆ ಇದ್ರೊಳಗೆ ಹೋಗ್ಬಿಡ್ತು ನೋಡ್ರಿ. ಅಷ್ಟು ತಲೆ ತಿಂತಾರೆ. ಇನ್ನು ಸ್ವಲ್ಪ ಇದನ್ನೆಲ್ಲ ತಿನ್ನಿಸಿ ಆರಾಮಾಗಿ ಅವ್ರಿಗೂ ರೆಸ್ಟ್ ಮಾಡಕ್ಕೆ ಹಚ್ಚಿ ನಾನು ಕೂಡ ರೆಸ್ಟ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಇನ್ನು ಬಟ್ಟೆ ಎಲ್ಲ ಒಣಗಿರ್ತಾವೆ, ಬಟ್ಟೆ ಮಡಿಸ್ಬೇಕು, ಮತ್ತು ಕಸ ಗುಡಿಸ್ಬೇಕು, ಮತ್ತು ಚಹಾ ಮಾಡಬೇಕು. ಇದ್ದ ಕೆಲಸ ಇರ್ತಾವೆ ಹೇಳ್ಬೇಕಂತಂದ್ರೆ. ಇನ್ನು ಈ ಹಣ್ಣಿನ ಕತೆ ಮುಗೀತು ನೋಡ್ರಿ. ಹಣ್ಣೆಲ್ಲ ತಿಂದಾದ್ಮೇಲೆ ಇನ್ನು ಮಕ್ಕಳು ಇನ್ನೂ ಸ್ವಲ್ಪ ಅಮೌಂಟ್ ಹಾಕಿ ಇನ್ನೂ ಪೆನ್ನು, ಪೆನ್ಸಿಲ್ಲು, ಈರೇಜರು, ಇನ್ನೂ ಡಿಸೈನ್ ಆಗಿ ಕೀ ಬ್ಯಾಚು ಅದು ಇದು ಎಲ್ಲ ತೊಗೊಂಡೋಗ್ಬಿಟ್ಟಿದ್ರು. ಹೀಗಾಗಿ ಅದಕ್ಕೆ ಎಷ್ಟೆಲ್ಲ ಖರ್ಚಾಯಿತು, ಎಷ್ಟು ದುಡ್ಡಿಂದ ಓದಿದ್ರಿ ಅದನ್ನೆಲ್ಲ ಲೆಕ್ಕ ಕೇಳತ್ತಿದ್ದೆ. ಇನ್ನು ನನ್ನ ಮಕ್ಕಳಿಗೆ ನಾ ಹೆಂಗೆ ಅಂತಂದ್ರೆ ₹1 ಕೊಟ್ಟರು ಅದಕ್ಕೆ ಎದಕ್ಕೆಲ್ಲ ಖರ್ಚು ಮಾಡಿರಿ, ಏನೇನೆಲ್ಲ ತೊಗೊಂಡ್ರಿ ಅಂತಂದು ₹1 ಲೆಕ್ಕ ಕೇಳ್ತಿರ್ತೀನಿ. ಆದಷ್ಟು ಮಕ್ಕಳಿಗೆ ದುಡ್ಡಿಂದು ಮಹತ್ವ ತಿಳಿಸಿರಂತ ಹೇಳ್ತೀನಿ. ಯಾಕಂತಂದ್ರೆ ಈಗಿನ ಕಾಲದಾಗ ದುಡ್ಡು ಇಲ್ದನ ಬದುಕೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ದುಡ್ಡು ಇಲ್ದನ ಬದುಕ್ಬೋದು, ಆದರೆ ದುಡ್ಡು ಕಳ್ಕೊಂಡು ಬದುಕಬಾರ್ದಲ್ಲ. ಹೀಗಾಗಿ ಪ್ರತಿಯೊಂದು ರೂಪಾಯಿದ್ದು ಲೆಕ್ಕದ ಮಹತ್ವ ನಾವು ಮಕ್ಕಳಿಗೆ ತಿಳಿಸ್ಬೇಕಾಕೈತಿ. ಇನ್ನು ದುಡ್ಡು ಎಷ್ಟೆಷ್ಟೆಲ್ಲ ಖರ್ಚು ಮಾಡಿದ್ರಿ, ಏನೆಲ್ಲ ತೊಗೊಂಡು ಹೋಗಿದ್ರಿ ವಸ್ತುಗಳನ್ನು, ಅದ್ರಾಗ ಇನ್ನೂ ಎಷ್ಟು ವಸ್ತುಗಳು ಉಳಿದಾವು, ಎಷ್ಟು ದುಡ್ಡಿಗೆ ಎಷ್ಟು ದುಡ್ಡು ವಾಪಸ್ ತಂದಿರಂತೆಲ್ಲ ಕೇಳತ್ತಿದ್ದೆ. ಇನ್ನು ನನ್ನ ಮಗಳು ಓದಿದ್ದು ದುಡ್ಡು ಎಷ್ಟು ದುಡ್ಡಿಂದ ಓದಿಲ್ಲ ಅಂತಂದ್ರೆ $150 ಅಂತಂದರೆ $150 ವಸ್ತುಗಳನ್ನ ಹೋದ್ರೆ $190 ಮಾಡ್ಕೊಂಬಂದಾಳ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ. ಎಲ್ಲ ದುಡ್ಡು ಎಣಿಸಿ ಇನ್ನು ಚಿಲ್ಲರು ನೋಟು ಅದನ್ನೆಲ್ಲ ಎಣಿಸಿ ಅವ್ರಿಗೆ ಪಾಕೆಟ್ ಮನಿಯಾಗಿ ಅವ್ರ ಕಡೆನ ಈಡಾಗಿ ಕೊಟ್ಬಿಡ್ತೀನಿ ನಾನು. ಈ ರೀತಿ ಮಾಡ್ತೀನಿ. ಯಾರೆಲ್ಲ ನನ್ನ ಥರ ಮಾಡ್ತೀರಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಇನ್ನು ನೋಡಿರಲ್ಲ ದುಡ್ಡಿನ ಪರ್ಫ್ಯೂಮ್ನ ಭಾಳ ಮಸ್ತ್ ಐತಂತಂದು ಒಂಥರ ಕಾಮಿಡಿ ಎಲ್ಲ ಮಾಡತ್ತಿದ್ವಿ. ಇನ್ನು ಇದಾಗಿತ್ತು ಈ ಒಂದು ಲಾಗು. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.